ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತ ವಿಚಾರ ಕೋರ್ಟ್ ಮೂಲಕ ಸಿಎಂಗೆ ನೋಟಿಸ್ ಅನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕೋರ್ಟ್ನಿಂದ ಅನುಮತಿಯನ್ನ ಪಡೆದು ಎಫ್ಐಆರ್ ಅನ್ನ ದಾಖಲಿಸ್ತೇವೆ ಅಂತ ಹೇಳಿ. ಸೊ ಸೆಕ್ಷನ್ 17A BNS ಭಾರತೀಯ ನ್ಯಾಯ ಸಂಹಿತೆ 2218 ಅಡಿಯಲ್ಲೂ ಕೂಡ ಈ ಕೇಸ್ ದಾಖಲಾಗಿದೆ. ರಾಜಕೀಯ ಹೇಳಿಕೆಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಅದರ ಬಗ್ಗೆ ನಾನು ರಿಯಾಕ್ಟ್ ಕೂಡ ಮಾಡೋದಿಲ್ಲ ಅಂದಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ TJ ಅಬ್ರಾಹಿಂ ಮಾತನಾಡಿರೋದು. ಸೊ ಹೇಳ್ತಾ ಇರುವಂಥದ್ದು ಬರೀ 17A ಅನ್ನೋದಷ್ಟೇ ಹೇಳ್ತಾ ಇದ್ದಾರೆ. ಅದರಲ್ಲಿ 218 ಕೂಡ ಅಡಿಯ ಸೆಕ್ಷನ್ ಕೂಡ ಹಾಕಿದಾರಲ್ಲ, ಅದನ್ನು ಕೂಡ ಮಾತನಾಡಲಿ, ಅದನ್ನು ಕೂಡ ನೋಡಲಿ, ಅದನ್ನ ಯಾಕೆ ಬಿಟ್ಟು ಮಾತನಾಡ್ತಾ ಇದ್ದಾರೆ ಅಂತ TJ ಅಬ್ರಾಹಿಂ ಮಾತಾಡ್ತಾ ಇದ್ದಿದ್ದು. ಸಾಕಲ್ಲ ಶೂಟ್ ಕೊಡಪ್ಪ, ಕೇಳು, ಶೂಟ್ ಯೋರ್ ಕ್ವೆಶ್ಚನ್ಸ್. ಸರ್ ಹೇಳಿ, ತಾವು ಮೈಸೂರು ಲೋಕಾಯುಕ್ತದಲ್ಲಿ ದೂರನ್ನು ಸಲ್ಲಿಕೆ ಮಾಡಿದ್ರಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತೇಳಿ ಗವರ್ನರ್ ಕೇಳಿದ್ರಿ. ಇವತ್ತು ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹೇಗನ್ನಿಸ್ತಿದೆ? ಈಗ ತಮ್ಮ ಹೋರಾಟಕ್ಕೆ ಮೊದಲ ಜಯ ಅನ್ಕೋತೀರಾ? ಹೇಗೆ ಜಯ ಅಂತ ಹೇಳಲ್ಲ, ಸಂತೋಷ ಆಗಿದೆ. ಡೋಂಟ್ ಗೆಟ್ ಸ್ಕೇರ್ಡ್. ಹಾಂ, ಜಯ ಅಂತ ಹೇಳೋಕ್ಕಾಗಲ್ಲ. ಇದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು, ಅದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸನ್ಸ್ ತಗೊಳ್ಳಿ, ಇಲ್ಲ 156(3) ರೆಫರ್ ಮಾಡಿ ಅಂತ ಕೇಳೋದು. ಅದು ಮಾಡ್ತೀವಿ. ಅದು 21ನೇ ತಾರೀಕು. ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಆಲೋಚನೆ ಮಾಡಿ, ಯಾಕಂತೇಳಿದ್ರೆ ಈಗ ಅವರೇನು ಸುಮ್ಮನೆ ಇರಲ್ಲ, ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ. ಈಗ ಸಂತೋಷ. ಸರ್, ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರಲ್ಲ ಸರ್, ಈಗ ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗುತ್ತಾ ಸಿದ್ದರಾಮಯ್ಯ ಮತ್ತು ಅವ್ರ ವಿರುದ್ಧ? ಅದು ಇದನ್ನು ಈ ಸ್ಯಾಂಕ್ಷನನ್ನು ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರಬೇಕು. ಕೋರ್ಟ್ ಆದೇಶ ಕೊಡ್ತದೆ 156 ಎನ್ಕ್ವೈರಿ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಆಗ FIR ರಿಜಿಸ್ಟರ್ ಮಾಡಿ ಮುಂದುವರಿಸಿ. ಈಗ PC Act 17A ಅಡಿ ಈಗ ಲೋಕಾಯುಕ್ತ ಪೊಲೀಸರಿಗೆ ತಾನೇ ಈಗ ಹೌದು ಲೋಕಾಯುಕ್ತ ಪೊಲೀಸಿಗೆ ಈಗ ಮಾಡ್ಬೋದಲ್ವಾ ಅಂತ ಹೇಳಿ ಸಂತೋಷ. ಅದು ಬರೀ 17A ಅಲ್ವಲ್ಲ, 19 ಇದೆ. ಪಾಪ ಒಂದು ಸೆಕ್ಷನ್ ಬಿಟ್ಟಿದ್ದಾರೆ, ಅವ್ರು ನೋಡೋದಕ್ಕೆ ಮರ್ತೋಗ್ಬಿಡ್ಬೋದು, ಅವ್ರು ಗಮನಿಸಿರಲ್ಲ. ಸೆಕ್ಷನ್ 17A, ಸೆಕ್ಷನ್ 218 ಆಫ್ ಭಾರತೀಯ ನಾಗರಿಕ ಸಂಹಿತೆ ಎರಡೂ ಹಾಕಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ನಿಮಗೆಲ್ಲ ಕಳಿಸಿದ್ದೆ ಆ ಸರ್ಕ್ಯುಲರ್, ಹೈಕೋರ್ಟು ಸರ್ಕ್ಯುಲರ್ ಕಳಿಸಿದ್ದೆ. ನನಗೂ ಗೊತ್ತು, ನಾನು ಗವರ್ನರ್ನ ಬಂದು ಭೇಟಿ ಆಗೋಂಗಿಲ್ಲ, ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಡೈರೆಕ್ಟಾಗಿ ಬರೋಂಗಿಲ್ಲ. ಕೋರ್ಟ್ ನನಗೆ ಆದೇಶ ಕೊಡಬೇಕು, ಹೋಗಿ ತೊಗೊಂಬರ್ರಿ ಅಂತ. ಅದು 203 ಸ್ಟೇಜ್ ಬಂದ ಮೇಲೆ 200 ಕಂಪ್ಲೇಂಟ್ ಹಾಕಿ 202 ಡಿಸ್ಮಿಸ್ ಮಾಡೋಣ ಅಂತ ತೀರ್ಮಾನ ಮಾಡಿ ಮೇಲ್ನೋಟಕ್ಕಿದ್ದ ಇಟ್ ಇಸ್ ವರ್ತ್ ಪ್ರೊಸೀಡಿಂಗ್ ಅಂತ ಡಿಸೈಡ್ ಮಾಡಿದ್ಮೇಲೆ 203 ನಮಗೆ ಹೇಳ್ಬೇಕು, ಹೋಗಿ ತೊಗೊಂಬರ್ರಿ ಅಂತ. ಆಗ ನಾನು ಬರಬೇಕಾಗಿದ್ದಿತ್ತು. ಬಟ್ ಈಗ ಸದ್ಯಕ್ಕೆ ಹೈಕೋರ್ಟ್ ಆದೇಶ ಒಂದು 2023ರಲ್ಲಿತ್ತು. ಆ ಆದೇಶದ ಪ್ರಕಾರ ನಾನು PCR ಹಾಕಬೇಕಾದ್ರೆ, ಫೈಲ್ ಮಾಡಬೇಕಾದ್ರೆ ಅನುಮತಿ ತೊಗೊಂಡೋಗ್ಬೇಕು ಅಂತಿತ್ತು. ಆ ಗೊಂದಲದಲ್ಲಿ ನಾವೀಗ ಮಾಡಿದ್ದೀವಿ. ಐ ಹ್ಯಾವ್ ಸಾಟ್ ಫಾರ್ ದಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಕಾನೂನು ಸಮರ ನಡೀತದೆ ಆನ್ ದಟ್ ಆಸ್ಪೆಕ್ಟ್. ನಾನು ಹೇಳಲಿಕ್ಕಾಗಲ್ಲ, ಹೈಕೋರ್ಟ್ ನೀವು ಹೇಳೋದು. ಅವರು ಸ್ಟೇಗಂತೂ ಟ್ರೈ ಮಾಡೇ ಮಾಡ್ತಾರೆ. ನಾವು ಅದು ಕೊಡಬಾರ್ದು ಅಂತ ನಾವು ಹೇಳ್ತೀವಿ. ಇದು ಇಟ್ಸ್ ನಾಟ್ ನ್ಯಾಚುರಲ್. ಇನ್ನೂ ಇಬ್ಬರು ದೂರುದಾರರು ಇವತ್ತು KVAಟ್ನ ಹಾಕೊಂಡಿದ್ದಾರೆ ಅಂತ ಹೇಳಿ, ತಾವು ಏನಾದರೂ ನಾನು ರೆಡಿ ಆಗ್ತೀನಿ. ಯಾಕಂದರೆ ನಾನು ಈಗ ಬಂದೆ ಮಡಿಕೇರಿಯಿಂದ, 10 ಗಂಟೆ ಬೆಳಗ್ಗೆ ಹಾಕ್ಬಿಡ್ತೀವಿ. KVAಟ್ ಇರೋದ್ರಿಂದ ಇಟ್ ಹ್ಯಾಸ್ ಬಿ ಹರ್ಡ್. ನಾನು ಬೆಳಗ್ಗೆ ಹಾಕ್ಬಿಡ್ತೀನಿ, ಸೋಮವಾರ ಬೆಳಗ್ಗೆ
ಕೇವಿಟ್ ಹಾಕ್ತೀನಿ. ನಾನು ಪೊಲಿಟಿಕಲ್ ಕಮೆಂಟಿಂಗ್ ನಾನು ಮಾಡಲ್ಲ, ಯಾವತ್ತೂ ಮಾಡಿಲ್ಲ. ಎಸ್ ಎಂ ಕೃಷ್ಣ ಕೇಸ್ ಆದರೂ ಸರಿ, ಧರ್ಮಸಿಂಗ್ ಕೇಸ್ ಆದರೂ ಸರಿ, ಕುಮಾರಸ್ವಾಮಿ ಕೇಸ್ ಆದರೂ ಸರಿ, ಯಡಿಯೂರಪ್ಪನ ಕೇಸ್ ಆದರೂ ಸರಿ, ಕೇಳಿ ಎಲ್ಲಾದರೂ ಒಂದು ಕಡೆ ನಾನು ಇಂಥವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದೀನಾ? ಇಲ್ಲ. ಅವ್ರ ವಿರುದ್ಧ ಕಾನೂನು ಸಮರದ ಸ್ಟಾರ್ಟ್ ಮಾಡಿದ್ದೀವಿ, ಅದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಅಷ್ಟೇ. ಸರ್, ಈಗ ಲೋಕಾಯುಕ್ತದಲ್ಲಿ ತನಿಖೆ ನಡೆಯೋದ್ರಿಂದ ಲೋಕಾಯುಕ್ತದಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ರಾಜ್ಯ ಸರ್ಕಾರದಿಂದ ಅಪಾಯಿಂಟ್ ಆಗಿರ್ತಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಪಾರದರ್ಶಕ. ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಪ್ರಾಪರ್ ಸ್ಟೆಪ್ಸ್ ಹೆಂಗೆ ಅಂತ ನಾವು ಆಲೋಚನೆ ಮಾಡಿ ನಿಮ್ಮ ಮುಂದೆ ತಂದೆ ಐ ವಿಲ್ ಕಮ್ ಬ್ಯಾಕ್. ಬರ್ತೀನಿ, ಬರಲ್ಲ? ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಓಕೆ, ಆಲ್ ದಿ ಇಂಗ್ಲೀಷ್ ಟುಗೆದರ್. ಸೊ TJ ಅಬ್ರಾಹಿಂ ಅವರು ಮಾತಾಡ್ತಾ ಇದ್ದದ್ದು ಇನ್ನು ಮುಂದೆ ಏನು ಮಾಡಬೇಕು ಅಂತೇಳಿ. ಕೇವಿಟ್ ಅಂತೂ ಸಲ್ಲಿಕೆ ಮಾಡ್ತೀವಿ ಅಂತಂದಿದ್ದಾರೆ. ಅದು ಸೋಮವಾರ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತೀವಿ. ಇನ್ಮೇಲೆ ಯಾವ ಕಾನೂನಿನ ಹೋರಾಟ ಮಾಡಬೇಕು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ತೀನಿ ಅಂದಿದ್ದಾರೆ.